ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂತ ಹೇಳೋದು. ಕನಸುಗಳಿಗೆ ಏಜ್ ಲಿಮಿಟ್ ಇಲ್ಲಪ್ಪೋ ಅನ್ನೋ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಬಿಗ್ ಬಾಸ್ ಬಿಟ್ಟಿದಂಥ ಸುಮಾರು ಪ್ರೋಮೋಗಳು ಇದು ಒನ್ ಆಫ್ ದಿ ಬೆಸ್ಟ್ ಪ್ರೋಮೋ ಅಂತ ಹೇಳ್ತೀನಿ. ಸಖತ್ತಾಗಿ ಪ್ರೋಮೋ ಕಟ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳೋದು. ಈ ಬಿಗ್ ಬಾಸ್ ಪ್ರೋಮೋದಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಅಜ್ಜಿ ಬಂದಿದ್ದಾರೆ ಅಂತ ಹೇಳೋದು. ಸಖತ್ ಎನರ್ಜೆಟಿಕ್ ಆಗಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳೋದು. ವಿನಯ್ ಗೌಡ ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಖಡಕ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ಅಜ್ಜಿ ಅಂತ ಹೇಳೋದು. ಅದಕ್ಕೋಸ್ಕರ ವಿನಯ್ ಗೌಡ ಅವರಂತೂ ಫುಲ್ ಬಿದ್ದು ನಗ್ತಾ ಇದ್ದಾರೆ. ಅವರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರು ಕೂಡ ಒಂದು ಗ್ರೀನ್ ಬಜಾರ್ನಲ್ಲಿ ಪ್ರೆಸ್ ಮಾಡ್ತಾರೆ ನಿಮಗೆ ವಿನಯ್ ಗೌಡ ಅಂತ ಹೇಳ್ಬೋದು. ಆದರೆ ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ. ಒಂದು 20 ವರ್ಷದ ಹುಡುಗಿ ಅಂತ ಹೇಳೋದು. ಆಲ್ಮೋಸ್ಟ್ ಅವರು PU ಓದ್ತಾ ಇರೋದು ಅಂತ ಹೇಳೋದು. ಸೆಕೆಂಡ್ PU ಓದ್ತಾ ಇರ್ಬೋದು. ಅವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದು. ಆದರೆ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಇಲ್ಲಿ ಸಂಗೀತ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳೋದು. ಇವರು ಡೈರೆಕ್ಟ್ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರಾ ಅಥವಾ ಇದೇನು ಅದಕ್ಕೂ ಬೇರೆ ಏನಾರು ಟಾಸ್ಕ್ಗಳಿರುತ್ತೆ ಅಂತ ಮುಂದೆ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಆ ಹುಡುಗಿ ಅಂತ ಹೇಳೋದು. ನಿರಂಜನ್ ಅವರು ಇಂಗ್ಲೀಷ್ ಮಾತಾಡ್ತಾ ಇದ್ದಕ್ಕೆ ನೀವು ಕನ್ನಡದಲ್ಲಿ ಮಾತಾಡಿ ನನಗೆ ಅರ್ಥ ಆಗೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳೋದು. ಆ ರೀತಿಯಾದಂಥ ಧೈರ್ಯ ಎಲ್ಲರಿಗೂ ಇರೋದಿಲ್ಲ. ಸಖತ್ತಾಗಿ ಇಲ್ಲಿ ಕಾಂಪಿಟೇಷನ್ ಕೊಡೋ ರೀತಿನೇ ಕಾಣ್ತಾ ಇದ್ದಾರೆ ಅಂತ ಹೇಳೋದು. ಇಲ್ಲಿ ಪಕ್ಕ ಇಲ್ಲಿ ಮುಂದೆ ಏನಾದ್ರು ಟಾಸ್ಕ್ಗಳು ಇದ್ದೇ ಇರುತ್ತೆ ಅಂತ ಹೇಳೋದು. ಇಲ್ಲಿ ಒಂದು ಕೆಲವರು ಜನಗಳನ್ನ ಇದು ಟಾಸ್ಕ್ ಆಡಿಸಿ ಸ್ಟಾರ್ ಕಂಟೆಸ್ಟೆಂಟ್ಗಳನ್ನ ಮಾರಿ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಲ್ಲಿಂದ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡಿಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಇದು ತುಂಬ ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಕಾರಣದಿಂದ ಎಲ್ಲರನ್ನೂ ಕರ್ಕೊಂಡು ಹೋಗೋ ಕಾರಣ ಆಗೋದಿಲ್ಲ. ಒಂದು 10 ಜನ ಇಲ್ಲ ಒಂದು 3-4 ಜನ ಅಷ್ಟೇ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಚೆನ್ನಾಗಿ ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರು ಕೂಡ ಬಿಗ್ ಬಾಸ್ ಎಂಟ್ರಿಗೆ ಕೊಡೋ ಅವಕಾಶ ಇರುತ್ತೆ ಅಂತಲೇ ಹೇಳೋದು. ಈ ಚೆನ್ನಾಗಿರೋ ಪ್ರೋಮೋದಲ್ಲಿ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.